ರನ ರ ಹಾಯ್ ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ, ನೀವೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊತಿದ್ದೀನಿ. ಇದೇನು ನೋಡ್ತಿದ್ದೀರಾ, ಇದು ಮಿನಿ ಕೇದಾರನಾಥ್ ಅಂತಲೇ ಫೇಮಸ್ ಆಗಿರುವಂಥ ಒಂದು ಟೆಂಪಲ್. ಈ ಟೆಂಪಲ್ ಬಗ್ಗೆ ಫುಲ್ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದು ಎಲ್ಲಿ ಇರೋದು, ಈ ಒಂದು ಟೆಂಪಲ್ನ ರೀಚ್ ಆಗೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈಗೇನು ನೀವು ನೋಡ್ತಿದ್ದೀರಾ, ಈ ಒಂದು ಟೆಂಪಲ್ ಸುತ್ತಮುತ್ತ ಗುಡ್ಡಗಳು, ಆಮೇಲೆ ಪಕ್ಕದಲ್ಲಿರುವಂಥ ಗದ್ದೆ ಹೊಲಗಳು, ಮುಂದೆ ಇರುವಂಥ ನಂದಿ ಸ್ಟ್ಯಾಚು, ಇದೆಲ್ಲ ನೋಡ್ತಿದ್ರೆ ಒಂಥರ ಸ್ವರ್ಗನ ಅಂತಲೇ ಹೇಳ್ಬೋದು. ಆ ಥರ ಈ ಒಂದು ದೇವಸ್ಥಾನನ ಕಟ್ಟಿದ್ದಾರೆ. ಇದು ಸೇಮ್ ನಮ್ಮ ಕೇದಾರನಾಥ್ ಉತ್ತರಾಖಂಡಲ್ಲಿರುವ ಕೇದಾರನಾಥ್ ಟೆಂಪಲ್ ಏನಿದೆಯಲ್ಲ, ಅದೇ ಒಂದು ಮಾದರಿಯಲ್ಲಿ ಈ ಒಂದು ದೇವಸ್ಥಾನ ಕಟ್ಟಿದ್ದಾರೆ. ಅದ್ರ ಪಕ್ಕದಲ್ಲೇ ನೋಡೋದಾದ್ರೆ ಒಂದು ಕೆರೆ ಪಕ್ಕದಲ್ಲೇ ಆಂಜನೇಯನ ಸ್ಟ್ಯಾಚು, ಒಂದು ಅದ್ಭುತವಾಗಿರುವಂಥ ಒಂದು ಸ್ಟ್ಯಾಚುನೇ ಕಟ್ಟಿದ್ದಾರೆ ಆಂಜನೇಯಂದು. ಹಾಗೆ ಮುಂದೆನೇ ಭತ್ತದ ಗದ್ದೆ ಇದೆ. ಇದೆಲ್ಲ ಸುತ್ತಮುತ್ತ ಅಟ್ಮಾಸ್ಫಿಯರ್ ಒಂಥರ ಫುಲ್ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು. ಇಲ್ಲಿ ನೀವು ಏನಾದರೂ ನಿಮ್ಮ ಫ್ಯಾಮಿಲಿ ಜೊತೆ ಬಂದರೆ ನೀವು ಕಳೆದು ಹೋಗ್ತೀರಾ, ಅವರಿಗೂ ಭಾಳಷ್ಟು ಒಂದು ಮನಃಶಾಂತಿ ಅಂತ ಏನು ಹೇಳ್ತೀವಿ ಅದು ಇಲ್ಲಿ ಸಿಗುತ್ತೆ. ಯಾಕಂತಂದರೆ ಇಲ್ಲಿರುವಂಥ ವಾತಾವರಣ ಆ ಥರ ಇದೆ. ಈಗ ನೀವು ನೋಡ್ಬೋದು ಮೇಲ್ಗಡೆ ಗೋಪುರ ಏನಿದೆಯಲ್ಲ, ಅದು ಸೇಮ್ ನಿಮಗೆ ಕೇದಾರನಾಥ ಒಂದು ಫೀಲ್ ಬರುತ್ತೆ. ಆ ಒಂದು ಮೇಲ್ಛಾವಣಿ ಏನು ಗೋಪುರ ಇದೆಯಲ್ಲ, ಅದು ನೋಡ್ತಿದ್ರೆ ನಿಮಗೆ ಸೇಮ್ ಅದೇ ಥರನೇ ಫೀಲ್ ಆಗುತ್ತೆ. ನೋಡಿ ಯಾವ ಥರ ಕಾಣ್ತಿದೆ ಅಂತ. ಈ ಥರ ಝೂಮ್ ಮಾಡಿ ನೋಡಿದಾಗ ನಿಮಗೆ ಬೇರೆ ಡೌಟೇ ಬರೋಲ್ಲ, ನೀವು ನಿಜವಾಗ್ಲೂ ಕೇದಾರನಾಥಲ್ಲಿ ಇದ್ದೀರಾ ಅನ್ನೋ ಥರ ಫೀಲ್ ಆಗುತ್ತೆ. ನೀವೇನಾದರೂ ಕೇದಾರನಾಥಿಗೆ ಅಂದರೆ ಉತ್ತರಾಖಂಡಲ್ಲಿರುವಂಥ ಕೇದಾರನಾಥ್ಗೆ ಹೋಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ ಈ ಒಂದು ಮಿನಿ ಕೇದಾರನಾಥ್ ಟೆಂಪಲ್ ಏನಿದೆಯಲ್ಲ, ಈ ಕೇದಾರನಾಥ್ಗೆ ನೀವು ವಿಸಿಟ್ ಕೊಡಿ. ಇದು ಇರೋದು ಕೊಪ್ಪಳ ಜಿಲ್ಲೆಯಲ್ಲಿ, ಕೊಪ್ಪಳ ಸಿಟಿ ಏನಿದೆಯಲ್ಲ ಅಲ್ಲಿಂದ ಬರೀ 2 ಕಿಲೋಮೀಟ್ರ್ ಇದೆ. ಇದು ನೀವು ಏನಾದರೂ ಇಲ್ಲೇ ಲೋಕಲ್ ಆಗಿದ್ದರೆ ನಡ್ಕೊಂಡು ಹೋಗ್ಬೋದು. ನೀವು ಬೇರೆ ಕಡೆಯಿಂದ ಬಂದರೆ ನಿಮ್ಮದೇ ಓನ್ ವೆಹಿಕಲ್ ಇದ್ದರೆ ನೀವು ಆರಾಮಾಗಿ ಹೋಗ್ಬೋದು. ಮ್ಯಾಪಲ್ಲಿ ಹಾಕ್ಕೊಂಡು ಮಿನಿ ಕೇದಾರನಾಥ್ ಅಂತ ಸರ್ಚ್ ಮಾಡಿದರೆ ಈಸಿಯಾಗಿ ನಿಮಗೆ ಈ ಒಂದು ಲೊಕೇಶನ್ ಸಿಗುತ್ತೆ. ಆಮೇಲೆ ನೀವು ಓನ್ ವೆಹಿಕಲ್ ಇಲ್ಲ ಅಂತಂದರೆ ಗವಿಸಿದ್ದೇಶ್ವರ ಮಠಕ್ಕೆ ಬಂದು ಅಲ್ಲಿರುವಂಥ ಆಟೋ ಇರ್ತವೆ, ಅಲ್ಲಿ ನೀವೇನಾದರೂ ಬಾಡಿಗೆ ಮಾಡಿಕೊಂಡ್ರೆ ಭಾಳ ಕಡಿಮೆ ಒಂದು ಪ್ರೈಸಲ್ಲಿ ನಿಮಗೆ ಈ ಒಂದು ಪ್ಲೇಸ್ಗೆ ನಿಮಗೆ ಡ್ರಾಪ್ ಮಾಡ್ತಾರೆ. ಭಾಳನೇ ಅದ್ಭುತವಾದಂಥ ಪ್ಲೇಸು. ಆಮೇಲೆ ಈ ಒಂದು ದೇವಸ್ಥಾನಕ್ಕೆ 12ನೇ ಶತಮಾನದ ಹಿಸ್ಟ್ರಿ ಇದೆ ಅಂತ ಹೇಳ್ತಿದ್ದಾರೆ ಇಲ್ಲಿರುವಂಥ ಸ್ಥಳೀಯರು. ಯಾಕಂತಂದರೆ 12ನೇ ಶತಮಾನದಲ್ಲಿ ಈ ಒಂದು ದೇವಸ್ಥಾನ ನಿರ್ಮಾಣ ಆಗಿದ್ದು. ಆದರೆ ಈ ಕೇದಾರನಾಥ್ ಮಾದರಿಯ ಗೋಪುರ ಏನಿದೆಯಲ್ಲ, ಇದು ಕೋವಿಡ್ ಟೈಮಲ್ಲಿ ಅಂದರೆ 2020 ಆ ಒಂದು ಟೈಮಲ್ಲಿ ಈ ಒಂದು ಗೋಪುರ ಕಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಬಟ್ ಇದು ಮೂರ್ತಿ ಏನಿದೆಯಲ್ಲ ಒಳಗಡೆ, ಅದು 12ನೇ ಶತಮಾನದಿಂದನೂ ಇದೆ ಅಂತ ಇಲ್ಲಿರುವಂಥ ಸ್ಥಳೀಯರು ಹೇಳ್ತಿದ್ದಾರೆ. ಇಲ್ಲಿರುವಂಥ ಒಂದು ಕುಟುಂಬ ಅದನ್ನು ಮತ್ತೆ ಜೀರ್ಣೋದ್ಧಾರ ಮಾಡಿ ಈ ಒಂದು ದೇವಸ್ಥಾನನ ಸುತ್ತಮುತ್ತ ಇರುವಂಥ ಗ್ರಾಮಸ್ಥರ ಒಂದು ಸಹಾಯದಿಂದ ಈ ಒಂದು ದೇವಸ್ಥಾನ ಮತ್ತೆ ಜೀರ್ಣೋದ್ಧಾರ ಮಾಡಿ ಸೇಮ್ ಕೇದಾರನಾಥ್ ಮಾದರಿಯ ಒಂದು ದೇವಸ್ಥಾನವಾಗಿ ನಿರ್ಮಾಣ ಮಾಡಿದ್ದಾರೆ. ಭಾಳನೇ ಸಖತ್ತಾಗಿರುವಂಥ ಪ್ಲೇಸ್ ಇದು. ಸುತ್ತಮುತ್ತ ಇರುವಂಥ ಆ್ಯಂಬಿಯನ್ಸ್ ಆಗಿರ್ಬೋದು, ಆಮೇಲೆ ಪಕ್ಕದಲ್ಲಿರುವಂಥ ಕೆರೆ ಆಗಿರ್ಬೋದು. ಆ ಒಂದು ಕೆರೆ ಈಶಾನ್ಯ ಭಾಗದಲ್ಲಿ ಇರುವಂಥದ್ದು. ಹಂಗಾಗಿನೇ ಈ ಒಂದು ದೇವಸ್ಥಾನ ಭಾಳನೇ ಬೇಗನೆ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನೀವು ರೈಟ್ ಸೈಡಲ್ಲಿ ಏನು ನೋಡ್ತಿದ್ದೀರಲ್ಲ ಆಂಜನೇಯ ಸ್ಟ್ಯಾಚು ಹಿಂದೆ, ಅದೇ ಒಂದು ಕೆರೆ. ಇದೂ ಸೂಪರಾಗಿದೆ. ಅದ್ರ ಹಿಂದ್ಗಡೆ ನೀವು ನೋಡೋದಾದರೆ ಕೋಟೆ ಇದೆ. ಆ ಒಂದು ಬೆಟ್ಟದಲ್ಲಿ ಕೋಟೆ ತುಂಬಾ ಸಖತ್ತಾಗಿರುವಂಥ ಪ್ಲೇಸ್ ಇದು. ಸುತ್ತಮುತ್ತ ನೀವು ನೋಡೋದಾದರೆ ನೀವು ಭಾಳಷ್ಟು ಒಂದು ಬೇರೆ ಥರನೇ ಫೀಲ್ ಆಗ್ತಾರೆ ಈ ಒಂದು ಪ್ಲೇಸ್ ಹತ್ರ. ಯಾಕಂತಂದರೆ ನಾರ್ಮಲಾಗಿ ನೀವು ದೇವಸ್ಥಾನ ಅಂತಂದರೆ ಒಂದು ಸಿಟಿಲಿ ನೋಡಿರ್ತೀರ, ಇಲ್ಲ ಬೇರೆ ಕಡೆ ನೋಡಿರ್ತೀರ. ಅದಕ್ಕೆ ಸುತ್ತಮುತ್ತ ಅಂಗಡಿಗಳು, ಮನೆಗಳೆಲ್ಲ ಕವರಪ್ ಆಗಿರುತ್ತೆ. ಬಟ್ ಇಲ್ಲಿ ಫುಲ್ಲು ನೇಚರೇ ಕವರಪ್ ಆಗಿದೆ ಈ ಒಂದು ದೇವಸ್ಥಾನ ಸುತ್ತ. ಇಲ್ಲಿರುವಂಥ ಈ ಆಂಜನೇಯ ಸ್ಟ್ಯಾಚು ಆಗಿರ್ಬೋದು, ನೋಡಿ ಎಷ್ಟು ಸಖತ್ತಾಗಿ ಇದು ಈ ಒಂದು ಸ್ಟ್ಯಾಚುನ ಕಟ್ಟಿದ್ದಾರೆ ಅಂತ. ನೀವು ಕೊಪ್ಪಳ ಜಿಲ್ಲೆಗೆ ಬಂದರೆ ಅಂಜನಾದ್ರಿ ಬೆಟ್ಟಕ್ಕೆ ನಾರ್ಮಲಾಗಿ ಭಾಳಷ್ಟು ಜನ ಬರ್ತಿರ್ತಾರೆ. ಬಂದರೆ ಈ ಒಂದು ದೇವಸ್ಥಾನನ ಮಿಸ್ ಮಾಡ್ಕೋಬೇಡಿ, ನೋಡ್ಕೊಂಡೋಗಿ.
ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಲೈಕ್ ಮಾಡಿ. ಇದೇ ಥರ ವೀಡಿಯೋಸ್ ನಿಮ್ಮ ಮುಂದೆ ಬರ್ತಾನೆ ಇರ್ತವೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.